ಇದಕ್ಕೆ ಸಂಬಂಧಪಟ್ಟಂಗೆ ಪರಮೇಶ್ವರ್ ಮಾತಾಡಿದ್ದಾರೆ. ಸರಿಯಾದ ರೀತಿಯಲ್ಲಿ ತನಿಖೆ ಸಾಗ್ತಾ ಇದೆ, ಬೇಕಾದ ರೀತಿಯಲ್ಲಿ ಬೇಕಾದ ತನಿಖೆ ಮಾಡಲಿ ಅನ್ನುವಂಥ ಮಾತನ್ನು ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾರೆ. ಆದರೆ ಇದಕ್ಕಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿರುವಂಥದ್ದು, ಅಂದರೆ ಮಂತ್ರಿಗಳೇನಾದರೂ ಇದರಲ್ಲಿ ಪಾಲುದಾರರ ಅನ್ನುವಂಥ ಪ್ರಶ್ನೆ ಇದ್ದಿತ್ತಲ್ಲ ಸದನದಲ್ಲಿ, ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮವರಲ್ಲ ಕೇಂದ್ರದ ಮಂತ್ರಿಗಳಿರಬಹುದು. ಯಾಕಂದರೆ ಈ ಪ್ರೋಟೋಕಾಲ್ ಗಿಟಕಾಲ್ ಅನ್ನುವಂಥದ್ದೆಲ್ಲದೂ ಕೂಡ ಕೇಂದ್ರದ ಕೈನಲ್ಲಿದೆ ಅನ್ನೋದ್ರ ಮುಖಾಂತರ ಶರಣ್ ಪ್ರಕಾಶ್ ಪಾಟೀಲ್ ಬೇರೆ ಒಂದು ವಿವಾದವನ್ನು ಹುಟ್ಟಾಕಿದ್ದಾರೆ. ನಮಗೆ ಇನ್ನೂ ಕೂಡ ಯಾವುದು ಮಾಹಿತಿ ಕೊಟ್ಟಿಲ್ಲ. ನಾನೇ ಅದನ್ನು ಫಸ್ಟು ಒಂದು ಸಮಿತಿಯನ್ನು ಮಾಡಿದೆ. ಅದರಲ್ಲಿ ಏನಾಯಿತು ಅಂತ ಹೇಳಿದರೆ, ನಾವು ಇಮಿಡಿಯೇಟಾಗಿ ಒಂದು ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಮಾಡಿದಾಗ ಒಬ್ಬ ಎಸ್ ಪಿಯನ್ನು ಡಿಯಿಂದ ಇನ್ಚಾರ್ಜ್ ಮಾಡಿ ಡಿಯಿಂದ ಮಾಡಿದ್ರು. ಆಮೇಲೆ ನಮಗೆ ರಿಯಲೈಸ್ ಮಾಡಿಕೊಂಡು DGP ಅವರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಶಂಕೆ ಇದೆ ಅಂತ ಹೇಳುವಾಗ, ಒಬ್ಬ DGPಗೆ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ DGP ಇದನ್ನು IPS ಆಫೀಸರ್ ಅವರು DPRಗೆ ಬರ್ತಾರೆ, IAS ಆ್ಯಂಡ್ IPS ಆಫೀಸರ್ಸ್. ಅದಕ್ಕೆ DPRನವರು ನಾವು ಇಶ್ಯೂ ಮಾಡ್ತೀವಿ, ನಿಮ್ಮದು ವಿತ್ಡ್ರಾ ಮಾಡಿ ಅಂತ ಹೇಳಿದ್ರು. ನಾವು ವಿತ್ಡ್ರಾ ಮಾಡಿದ್ವಿ. ಸೊ ಈಗ DPRನವರು ಮಾಡ್ತಾ ಇದ್ದಾರೆ. ನಮಗಿನ್ನೂ ಯಾವುದನ್ನೇ ವರದಿಯನ್ನು ಕೊಟ್ಟಿಲ್ಲ. ಜೊತೆಗೆ ಕೊಡ್ತಾರೆ, ಅದು ಇಮಿಡಿಯೇಟಾಗಿ ಕೊಡೋಕ್ಕೆ ಹೇಳಿದ್ವಿ, ಕೊಡ್ತಾರೆ. ಜೊತೆಗೆ ಈಗಾಗಲೇ DRIನವರು, CBIನವರು ಅವರೆಲ್ಲರೂ ಕೂಡ ಇನ್ವೆಸ್ಟಿಗೇಷನ್ ಈ ಕೇಸನ್ನ ಮಾಡ್ತಿದ್ದಾರೆ. ಅವರು ನಮಗೆ ಯಾವುದೇ ವರದಿಯನ್ನು ಅಥವಾ ಇನಿಷಿಯಲ್ ಒಂದು ಇನ್ಫಾರ್ಮೇಷನ್ ಕೂಡ ನಮ್ಮ ಸರ್ಕಾರಕ್ಕಾಗಲಿ ಅಥವಾ DGಗಾಗಲಿ ಕೊಟ್ಟಿಲ್ಲ. ಗೋಲ್ಡ್ ಸ್ಮಗ್ಲಿಂಗ್ ಇದರಲ್ಲಿ ಮಿನಿಸ್ಟರ್ದು ಏನು ರೋಲ್ ಇಡೋಕ್ಕೆ ಸಾಧ್ಯ ಇದೆ? ಏರ್ಪೋರ್ಟೇ ನಮ್ಮ ಅಂಡರ್ ಬರ್ತಾವ? ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಬರೋದು ಅದು. ಅವ್ರೇನೋ ಕನ್ಫ್ಯೂಸ್ ಆಗಿ ಹೇಳಿರ್ಬೇಕು ನೋಡಿ, ಸೆಂಟ್ರಲ್ ಮಿನಿಸ್ಟರ್ ಅಂತಿರ್ಬೇಕು. ಯಾಕಂದರೆ ಈಗ ಏರ್ಪೋರ್ಟ್ ಅಂತೂ ನಮ್ಮ ಅಂಡರ್ ಅಂತೂ ಬರಲ್ಲ. ಪ್ರೋಟೋಕಾಲ್ ಏನು ಮಾಡ್ತಾರೆ ಈಗ ನೋಡಿ, ಏರ್ಪೋರ್ಟಲ್ಲಿ ಟೋಟಲ್ ಕಂಟ್ರೋಲ್ ಈಸ್ ಗೌರ್ಮೆಂಟ್ ಆಫ್ ಇಂಡಿಯಾ. ಎಸ್ಪೆಷಲಿ ಇದು ನಿಮ್ಮ ಇಮಿಗ್ರೇಷನ್ನು, ಹೊರಗಿಂದ ಬರೋದು ಎಲ್ಲ ನಿಮಗೆ ಗೊತ್ತಲ್ಲ. ಹಾಗಾಗಿ ಅದು ನಮ್ಮ ಸರ್ಕಾರದಲ್ಲಿ ಯಾರು ಹಂಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕೇಂದ್ರ ಸರ್ಕಾರದ ಮಂತ್ರಿಗಳು ಹೇಳಿರಬೇಕು. ಲಾಸ್ಟ್ ಗೌರ್ಮೆಂಟಲ್ಲಿ 14 ಎಕರ್ಸ್ಗೆ DG ಲ್ಯಾಂಡ್ ಕೂಡ ಅಲಾಟ್ ಮಾಡಿದ್ದಾರೆ. ಅದು BJP ಅವ್ರಿಗೆ ಕೇಳಬೇಕು ನೀವು, ನಮ್ಮ ಸರ್ಕಾರ ಇರಲಿಲ್ಲ ಅವಾಗ.